ನಮಸ್ಕಾರ ಎಲ್ಲರಿಗೂ. ಇನ್ನೇನು ಆಷಾಢ ಮಾಸ ಬಂತು ಅನ್ನೋದ್ರಾಗ ಆಷಾಢದ ಕೊನೆಗೆ ಬಂದ ಬಿಟ್ವಿ ನಾವು. ಆಷಾಢ ಮಾಸದ ಕೊನೆ ದಿನ ಅಮಾವಾಸ್ಯೆ. ಇವತ್ತಿನ ಅಮಾವಾಸ್ಯೆ ಅಂತೂ ಬಹಳ ವಿಶೇಷ. ಆಷಾಢ ಮಾಸದ ಕೊನೆಯ ದಿನ ಅಂದ್ರೆ ಅಮಾವಾಸ್ಯೆಗೆನ ಭೀಮನ ಅಮಾವಾಸ್ಯೆ ಅಂಥೇಳಿ ಕರೀತಾರೆ. ಈ ಭೀಮನ ಅಮಾವಾಸ್ಯೆಯನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅದು ಯಾವ್ದ್ಯಾವ್ದಂದ್ರೆ ಪತಿ ಸಂಜೀವಿನಿ ವ್ರತ, ಆಮೇಲೆ ದಿವಸಿ ಗೌರಿ ಪೂಜಾ, ದೀಪಸ್ತಂಭ ಪೂಜಾ, ಜ್ಯೋತಿರ್ಭೀಮೇಶ್ವರ ಪೂಜಾ, ಹಿಂಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇವತ್ತಿನ ವಿಶೇಷ ಏನಂದ್ರೆ ಮದುವೆಯಾಗಿರೋ ಹೆಣ್ಣು ಮಕ್ಕಳು ತಮ್ಮ ಪತಿಯ ಆಯಸ್ಸು ಅಭಿವೃದ್ಧಿಯಾಗಲಿ, ಆರೋಗ್ಯ ಯಶಸ್ಸು ಸಿಗಲಿ ಅಂಥೇಳಿ ಸಾಕ್ಷಾತ್ ಶಿವ ಪಾರ್ವತಿಯರಿಗೆ ಪೂಜಾ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಮನೆಯೊಳಗಿರುವಂತಹ ಹೆಣ್ಣು ಮಗು ಅಂದ್ರೆ 1 ವರ್ಷ ಮೇಲ್ಪಟ್ಟಿರುವಂಥ ಹೆಣ್ಣು ಮಗು ಕಡೆನೂ ಈ ಪೂಜೆನ ಮಾಡಿಸ್ತಾರೆ. ಇವತ್ತು ನಾನು ನನ್ನ ಮಗಳು ಇಬ್ಬರು ಜೊತೆಗೆ ಸೇರಿ ಪೂಜಾ ಮಾಡಿದ್ವಿ. ಮಗಳು ದಿವಸಿ ಪೂಜಾ ಮಾಡಿದ್ರೆ ನಾನು ಉಮಾ ಸಹಿತ ಜ್ಯೋತಿರ್ಭೀಮೇಶ್ವರನ ಪೂಜಾ ಮಾಡಿದೆ. ಮತ್ತು ನಮ್ಮಿಬ್ಬರ ಪೂಜಾಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ವಿ, ಆಮೇಲೆ ನೈವೇದ್ಯಕ್ಕೆ ಏನು ಮಾಡಿದ್ವಿ, ಪೂಜಾ ಯಾವ ರೀತಿ ಮಾಡಿದ್ವಿ, ಆಮೇಲೆ ಪೂಜೆ ಮಾಡಲಿಕ್ಕೆ ಒಂದು ಪೌರಾಣಿಕ ಕಥೆ ಅದ, ಆ ಕಥೆ ಏನು ಅನ್ನೋದು, ಆಮೇಲೆ ಮುಖ್ಯವಾಗಿ ಭಂಡಾರ ಒಡೆಯೋದು ಇವತ್ತಿನ ವಿಶೇಷ. ಇದು ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಸಾಂಗವಾಗಿ ಇವತ್ತು ನಮ್ಮ ಮನೆಯೊಳಗೆ ನಾವು ಮಾಡಿದ್ವಿ. ಹೆಂಗೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಇನ್ನು ಇವತ್ತಿನ ಪೂಜಾಕ್ಕೆ ಪ್ರತಿ ಸಲ ಹಂಗೆ ಎಲ್ಲವನ್ನ ತಯಾರಿ ಮಾಡಿಟ್ಟಿದ್ವಿ. ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳು ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಕರಿಕಿ, ಪತ್ರಿ, ಬಿಲ್ಪತ್ರಿ, ಆಮೇಲೆ ತರಹದ ಹೂಗಳು, ಇದ್ರ ಜೊತೆಗೆ ನೆನೆಸಿದ ಕಡ್ಲಿ, ಆಮೇಲೆ ದಿವಸಿ ಗೌರಿ. ಈ ದಿವಸಿ ಗೌರಿನ ಮೊದಲೇ ವರ್ಷ ತವ್ರ ಮನೆ ಕಡೆಯಿಂದ ತಂದು ಕೊಡ್ತಾರೆ. ಹೋದ ವರ್ಷ ಶಾಂಭವಿಗೆ ತಂದು ಕೊಟ್ಟಿದ್ರು. ಅದೇ ಗೌರಿನ ಈ ವರ್ಷ ನಾವು ಇಟ್ಟು ಆಕಿ ಕಡೆಯಿಂದ ಪೂಜಾ ಮಾಡಿಸ್ಬೇಕು. ದಿವಸಿ ಗೌರಿ ಪೂಜಾಕ್ಕೆ 5 ವಿಳೆದೆಲೆ, 1 ಕೊಬ್ಬರಿ ಬಟ್ಲದೊಳಗೆ 5 ಅಡಿಕೆ, ಆಮೇಲೆ ಅರ್ಶಿನದ ಕೊಂಬು ಹಾಕಿ ರೆಡಿ ಇಡಬೇಕು. ಮತ್ತು ನಾನು ಮಾಡುವಂಥ ಈ ಜ್ಯೋತಿರ್ಭೀಮೇಶ್ವರನ ಪೂಜಾಕ್ಕೆ 10 ವಿಳೆದೆಲೆ, ಅಡಿಕೆ ಬೆಟ್ಟ, ಆಮೇಲೆ ಕೊಬ್ಬರಿ ಬಟ್ಲದೊಳಗೆ 10 ಅಡಿಕೆ ಬೆಟ್ಟ ಹಾಕಿ ಅರ್ಶಿನದ ಕೊಂಬು ಹಾಕಿ ಸಪ್ರೇಟಾಗಿ ರೆಡಿ ಇಟ್ಟಿದ್ವಿ. ಜ್ಯೋತಿರ್ಭೀಮೇಶ್ವರನ ಪೂಜಾ ಅಂದಮೇಲೆ ದೀಪದ ಕಂಬಗಳು ಇರಲೇಬೇಕು. ಹಾಗಾಗಿ 1 ಜೊತೆ ದೀಪದ ಕಂಬನ ಸ್ವಚ್ಛವಾಗಿ ತೊಳೆದು ರೆಡಿ ಮಾಡಿದ್ದೆ. ಇವತ್ತು ನಾವು ಮದುವೆ ಆಗಿರೋರು ಮಂಗಳಗೌರಿ ಇಟ್ಟು ಪೂಜಾ ಮಾಡ್ತೀವಿ. ಈ ಮಂಗಳಗೌರಿನ ನಮಗೆ ಮದುವೆಯಾದ ಹೊಸದ್ರೊಳಗೆ ಅಂದ್ರೆ ಮೊದಲೇ ವರ್ಷದ ಶ್ರಾವಣದೊಳಗನ ಈ ಮಂಗಳಗೌರಿನ ಕೊಟ್ಟಿರ್ತಾರೆ. ಆ ಮಂಗಳಗೌರಿನ ಇಟ್ಟ ನಾವು ಪ್ರತಿ ವರ್ಷ ಪೂಜಾ ಮಾಡೋದು. ಇನ್ನು ಈ ಮಂಗಳಗೌರಿ ಪೂಜಾಕ್ಕೆ ಅರಿಶಿನ, ಕುಂಕುಮ, ಆಮೇಲೆ ಮಂಗಳಸೂತ್ರ, ಆಮೇಲೆ ಕಾಲುಂಗುರ, ಪಿಲ್ಯ, ಬಳಿ, ಆಮೇಲೆ ಬ್ಲೌಸ್ ಪೀಸು ಎಲ್ಲ ಇಟ್ಟಿದ್ವಿ. ಉಡಿ ತುಂಬಲಿಕ್ಕೆ ಹಸಿ ಕಡ್ಲಿ, ಪಂಚಾಮೃತ ಮಾಡಲಿಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲ ಅದು ರೆಡಿ ಇತ್ತು. ನಾವು ಯಾವುದೇ ಪೂಜಾ ಮಾಡಲಿ ಆ ಪೂಜೆ ಶುರು ಮಾಡೋದಕ್ಕಿಂತ ಮೊದಲು ಗಣಪತಿ ಪೂಜಾ ಮಾಡ್ತೀವಿ. ಯಾಕಂದ್ರೆ ನಾವು ಮಾಡುವಂಥ ಪೂಜೆಗೆ ಯಾವುದೇ ಥರನಾದಂಥ ವಿಘ್ನಗಳು ಬಾರದಿರಲಿ ಅಂಥೇಳಿ ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿ ಪೂಜಾ ಮಾಡ್ತೀವಿ. ಹಾಗಾಗಿ ಗಣಪತಿ ಪೂಜಾಕ್ಕೆ ಗಣಪತಿ, ಆಮೇಲೆ ಗಣಪತಿಗೆ ಏರಿಸಲಿಕ್ಕೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಕರಿಕಿ, ಪತ್ರಿ ಸಪ್ರೇಟಾಗಿ ಇಟ್ಟಿದ್ವಿ. ಅದ್ರ ಜೊತೆಗೆ ಗಣಪತಿ ನೈವೇದ್ಯಕ್ಕೆ ಬೆಲ್ಲ, ಕೊಬ್ಬರಿನೂ ಇತ್ತು. ಇಷ್ಟೆಲ್ಲ ರೆಡಿ ಆಗೋದ್ರೊಳಗೆ ಮಾಮಿಯವರು ನೈವೇದ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಅಡ್ಗೆನ ಮಾಡ್ಲಿಕ್ಕತ್ತಿದ್ರು. ಇವಾಗ ಹೆಂಗೂ ಚಾತುರ್ಮಾಸದ ಮೊದಲೇ ವ್ರತ, ಹಾಗಾಗಿ ದೇವ್ರ ನೈವೇದ್ಯನೂ ಆಗ್ತದೆ, ನಮಗೂ ಆಗ್ತದೆ ಅಂಥೇಳಿ ವ್ರತದ ಅಡ್ಗೆನ ಮಾಡಿದ್ವಿ. ಹಾಗಾಗಿ ಅವರು ಅಡುಗೆ ಮಾಡೋದ್ರೊಳಗೆ ಬ್ಯುಸಿ ಆಗಿದ್ರು. ಮತ್ತು ನಾನು ಮತ್ತು ಶಾಂಭವಿ ಇಬ್ಬರು ಪೂಜಾ ಮಾಡಲಿಕ್ಕೆ ರೆಡಿಯಾಗಿ ಬಂದ್ವಿ. ನಮ್ಮ ಮನೆ ಗೌರಿ ದಿವಸಿ ಗೌರಿ ಪೂಜಾ ಮಾಡಲಿಕ್ಕೆ ಭಾಳ ಚಂದ ರೆಡಿಯಾಗಿದ್ಲು. ಶಾಂಭವಿಯವ್ರ ಅತ್ಯ ಅಶ್ವಿನಿ ತೊಗೊಂಡು ಬಂದಿದ್ದಂಥ ಕಚ್ಚಿ ಸೀರೆ ಉಟ್ಕೊಂಡು ಸೊಸಿ ರೆಡಿ ಆಗಿದ್ಲು. ಇಬ್ಬರು ರೆಡಿ ಆದ್ವಿ, ಪೂಜಾ ಶುರು ಮಾಡಿದ್ವಿ. ಯಾವುದೇ ಪೂಜಾ ಮಾಡಬೇಕಾದ್ರೆ ಫಸ್ಟ್
ಗಣಪತಿ ಪೂಜಾ ಆದಮೇಲೆ ಸಂಕಲ್ಪ ಮಾಡ್ಕೊಂಡ್ವಿ. ಇನ್ನು ಇವತ್ತಿನ ವಿಶೇಷ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷವಾದಂಥ ಸಂಕಲ್ಪ ಅದೇನಂದ್ರೆ ಪತಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಆಗಲಿ, ಆಮೇಲೆ ನಮಗೆ ದೀರ್ಘ ಸೌಮಂಗಲ್ಯತನ ಸಿಗಲಿ, ಅದರ ಜೊತೆಗೆ ನಾವು ಅಂದುಕೊಂಡಿರುವಂತಹ ಎಲ್ಲ ಕಾರ್ಯಗಳು ಕ್ಷೇಮವಾಗಿ ನಿರ್ವಿಘ್ನದಿಂದ ನಡೀಲಿ ಅಂಥೇಳಿ ಶ್ರೀ ಉಮಾಮಹೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡ್ವಿ. ಸಂಕಲ್ಪ ಆದಮೇಲೆ ಕಲಶ ಪೂಜಾದೊಳಗೆ ನಾವು ಇಟ್ಕೊಂಡಿರುವಂತಹ ಕಲಶದೊಳಗೆ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಹಿಂಗೆ ಎಲ್ಲ ನದಿಗಳ ಒಂದು ಸನ್ನಿಧಿ ಆ ಒಂದು ಕಲಶದೊಳಗೆ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಕಲಶ ಪೂಜಾನ ಮಾಡಿದ್ವಿ. ಆಮೇಲೆ ಗಣಪತಿಗೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಆಮೇಲೆ ಕೆಂಪು ಹೂವು ಎಲ್ಲ ಹಾಕಿ ನೈವೇದ್ಯಕ್ಕೆ ಇದನ್ನು ಕೊಬ್ಬರಿ ಬೆಲ್ಲ ಇಟ್ಟು ನೈವೇದ್ಯ ಮಾಡಿದ್ವಿ. ಗಣಪತಿ ಪೂಜಾ ಆದಮೇಲೆ ಭೀಮೇಶ್ವರನ ಆವಾಹನೆ, ದೀಪ ಪೂಜಾ ಅಂದ್ರೆ ಜ್ಯೋತಿ ಒಳಗೆ ಆವಾಹನೆಯನ್ನು ಮಾಡ್ಕೊಳ್ಳೋದು, ಪಾರ್ವತಿ ಸಮೇತ ಪರಮೇಶ್ವರ ಬರಲಿ ಅಂಥೇಳಿ ಪ್ರಾರ್ಥನೆ ಮಾಡೋದು. ಪಾರ್ವತಿ ಪರಮೇಶ್ವರನನ್ನು ಸ್ಮರಣೆ ಮಾಡ್ಕೋತ ದೀಪ ಹಚ್ಚೋದು. ಅಂದ್ರೆ ನಾನು ಹಚ್ಚುವಂಥ ಈ ದೀಪದೊಳಗೆ ಪಾರ್ವತಿ ಸಮೇತ ಪರಮೇಶ್ವರ ಬಂದು ಆವಾಹನೆ ಆಗಲಿ, ಅಂದರೆ ಸ್ಥಾಪಿತನಾಗಲಿ, ಮತ್ತು ನನ್ನ ನೋಡಿ ನನ್ನ ಅನುಗ್ರಹ ಮಾಡಲಿ, ನನ್ನ ಪ್ರಾರ್ಥನೆಯನ್ನು ಕೇಳಲಿ ಅನ್ನೋದು ಇದರ ಉದ್ದೇಶ. ಪ್ರಾಣ ಪ್ರತಿಷ್ಠೆ ಮಾಡಿ ನಾನು ಅಂದುಕೊಂಡಿರುವಂತಹ ಎಲ್ಲ ಅಭಿಲಾಷೆಗಳು ಈಡೇರಿಸಲಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ವಿ. ದೀಪ ಎಲ್ಲ ಹಚ್ಚಿದ ಮೇಲೆ ದೀಪಗಳ ಸುತ್ತಲ ಅಂದ್ರೆ ಎಲ್ಲ ದಿಕ್ಕುಗಳಿಗೂ ದಿಕ್ಪಾಲಕರು ಅಂಥೇಳಿ ಇರ್ತಾರೆ. ಈ ದಿಕ್ಪಾಲಕರಿಗೂ ಪೂಜಾ ಮಾಡಬೇಕು. ಅಂದ್ರೆ ಯಾವುದೇ ದಿಕ್ಕಿನಿಂದನೂ ನಾವು ಮಾಡುವಂತಹ ಪೂಜೆಗೆ ವಿಘ್ನ ಬಾರದಿರಲಿ ಅನ್ನೋದ ಇದರ ಉದ್ದೇಶ. ದಿಕ್ಕುಗಳ ಪೂಜಾ ಆದಮೇಲೆ ಬಂದಿರುವಂತಹ ಶಿವ ಪಾರ್ವತಿಯರಿಗೆ ಪ್ರತಿಷ್ಠೆ ಅಂದ್ರೆ ಪೀಠದ ಮೇಲೆ ಕೂಡಿಸೋದು. ಆಮೇಲೆ ಆಚಮನ, ಪಾದ ತೊಳೆಯೋದು, ಅರ್ಘ್ಯ ಸ್ವೀಕಾರ ಮಾಡುವಂಥ ಪ್ರಾರ್ಥನೆ, ಮಧುಪರ್ಕ ಸಮರ್ಪಣೆ ಮಾಡೋದು, ಆಮೇಲೆ ಪಂಚಾಮೃತ, ಶುದ್ಧೋದಕ ಸ್ನಾನ, ಹಿಂಗೆ ಎಲ್ಲ ಷೋಡಶೋಪಚಾರ ಪೂಜೆಗಳನ್ನು ಮಾಡೋದು. ಆಮೇಲೆ ಮಂಗಳಗೌರಿಗೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ, ಆಮೇಲೆ ದೀಪದ ಕಂಬಗಳಿಗೂ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸೋದು. ಇನ್ನು ಶಿವನಿಗೆ ಬಿಳಿ ವಸ್ತ್ರ ಅಂದರೆ ಬಿಳಿ ಗೆಜ್ಜೆ ವಸ್ತ್ರ, ಆಮೇಲೆ ಅಕ್ಷತೆ, ಅದರ ಜೊತೆಗೆ ಬಿಲ್ಪತ್ರೆನ ಏರಿಸೋದು. ವೈರಾಗ್ಯವನ್ನೇ ಆಭರಣವಾಗಿ ಮಾಡಿಕೊಂಡಿರುವಂತಹ ಪರಮೇಶ್ವರನಿಗೆ ಈ ಎಲ್ಲ ನಮ್ಮ ಸಂತೋಷಕ್ಕಾಗಿ ಇದನ್ನೆಲ್ಲ ಏರಿಸೋದು. ತುಂಡಾಗದೇ ಇರುವಂತಹ ಅಕ್ಷತೆ ಕಾಳನ್ನು ಶಿವನಿಗೆ ಏರಿಸೋದು ವಿಶೇಷ. ಯಾಕಂದ್ರೆ ನಮ್ಮ ಬದುಕನ್ನು ತುಂಡಾಗದಂತೆ ರಕ್ಷಣೆ ಮಾಡು ಅನ್ನೋದ ಇದರ ಉದ್ದೇಶ. ಇದಾದಮೇಲೆ ಶಿವನಿಗೆ ಥರದ ಹೂಗಳು ನಾವೇನು ತೊಗೊಂಬಂದಿರ್ತೀವಿ ಅದೆಲ್ಲ ಹೂಗಳಿಂದ ಪೂಜಾ, ಆಮೇಲೆ ಬಿಲ್ಪತ್ರೆ, ಆಮೇಲೆ ಬೇರೆ ಬೇರೆ ಪತ್ರಿಗಳನ್ನೇನು ತೊಗೊಂಡು ಬಂದಿರ್ತೀವಿ ಅದರಿಂದ ಪೂಜೆಗಳನ್ನು ಮಾಡೋದು. ಇದಾದಮೇಲೆ ಶಿವನ ಅಷ್ಟೋತ್ತರ ಅಂದ್ರೆ ಶಿವನ 108 ರೂಪಗಳನ್ನು ನಾವು ಸ್ಮರಣೆ ಮಾಡ್ಕೋತ ಶಿವನನ್ನು ಪೂಜೆ ಮಾಡೋದು. ಮೃತ್ಯುವನ್ನೇ ಗೆದ್ದಂಥ ಪರಮಾತ್ಮ ನಮ್ಮ ಜೀವನದೊಳಗೆ ಬರುವಂತಹ ಅಪಮೃತ್ಯುವಿನಿಂದ ನಮ್ಮನ್ನು ಕಾಪಾಡುವಂಥೇಳಿ ಆ ಸರ್ಪಧಾರಿಗೆ ಬೇಡ್ಕೊಳ್ಳೋದು. ಆಮೇಲೆ ಧೂಪ, ದೀಪ, ಇನ್ನು ನೈವೇದ್ಯಕ್ಕಂಥೇಳಿ ಕಡುಬು ಮಾಡಿರ್ತಾರೆ. ಇವತ್ತು ವಿಶೇಷವಾಗಿ ಕಡುಬಿನ ನೈವೇದ್ಯ ಮಾಡೋದು. ಇನ್ನು ನಮ್ಮ ಮನೆ ಒಳಗೆ ನೈವೇದ್ಯಕ್ಕಂಥೇಳಿ ನಾವು ವ್ರತದ ಅಡುಗೆ ಮಾಡಿದ್ವಿ. ಕಟ್ಟು, ಹಿಟ್ಟು, ಸಂಡ್ಗೆ ಪುಡಿ, ಕಡಲೆ ಹಿಟ್ಟು, ಕುಚ್ಚಿದ ಕಡುಬು, ಆಮೇಲೆ ಶ್ರೀಖಂಡ, ಪೂರಿ, ಕುಚ್ಚಿದ ಕಡುಬು, ಆಮೇಲೆ ಪಾಯಸ, ಹಿಂಗೆ ವ್ರತದ ಅಡುಗೆನ ಮಾಡಿದ್ವಿ. ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ನಾವು ಈ ಭೀಮೇಶ್ವರನ ಪೂಜಾ ಮಾಡಿದ ಮೇಲೆ ದಾರ ಹಾಕ್ಕೊಳ್ತೀವಿ. ಅದಕ್ಕೆ ಗ್ರಂಥಿ ಪೂಜಾ ಅಂಥೇಳಿ ಕರೀತಾರೆ. ಶಿವನ 10 ರೂಪಗಳ ಒಂದು ಧ್ಯಾನವನ್ನು ಮಾಡ್ಕೋತ, ಸ್ಮರಣೆ ಮಾಡ್ಕೋತ 10 ಎಳೆಗೂ ಪೂಜಾ ಮಾಡಿ ಅರಿಶಿನ, ಕುಂಕುಮ ಎಲ್ಲ ಏರಿಸಿ ಈ ದಾರಾನ ಹಾಲು ಮತ್ತು ಅರಿಶಿನ ಕುಂಕುಮದೊಳಗೆ ನೆನೆಸಿರ್ತಾರೆ.
ಈ ದಾರಕ್ಕನ ಪೂಜಾ ಮಾಡಿ 10 ಗಂಟುಗಳನ್ನು ಹಾಕಿ ಮಂಗಳಗೌರಿ ಮೇಲೆ ಹಾಕಿ ಆಮೇಲೆ ದೊಡ್ಡವರು ನಮಗೆ ಆ ದಾರವನ್ನು ನಮ್ಮ ಕೊರಳೊಳಗೆ ಹಾಕ್ತಾರೆ. ನಾನು ನನ್ನ ಪೂಜಾ ಮಾಡಿದೆ. ಇನ್ನು ಶಾಂಭವಿಗೆ ಅವ್ರ ಅಜ್ಜಿ ಪೂಜಾ ಮಾಡಿಸಿದ್ರು. ಅಂದ್ರೆ ಆ ದಿವ್ಸಿ ಗೌರಿ ಇಟ್ಟು ಅದ್ರ ಮುಂದೆ ವಿಳೆದೆಲೆ ಇಟ್ಟು ಅದ್ರ ಮೇಲೆ ಕೊಬ್ಬರಿ ಬಟ್ಲ ಅದ್ರೊಳಗೆ ಅಡಿಕೆ ಆಮೇಲೆ ಅರ್ಶಿನದ ಕೊಂಬು ಎಲ್ಲ ಇಟ್ಟಿದ್ವಿ. ಅದಕ್ಕೆ ಶಾಂಭವಿ ಕೈಯಿಂದ ಅರ್ಶಿನ ಕುಂಕುಮ ಆಮೇಲೆ ಕರಿಕಿ ಪತ್ರಿ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಏರಿಸಿ ಪೂಜಾ ಮಾಡಿಸಿದ್ರು. ಪೂಜಾ ಆದಮೇಲೆ ಶಾಂಭವಿಗೆ 5 ಎಳೆ ದಾರಾನ ಹಾಕ್ತೀವಿ. ಆ ದಾರಕ್ಕೂ ಆಮೇಲೆ ಹಾಲು ಮತ್ತು ಅರ್ಶಿನ ಕುಂಕುಮದೊಳಗೆ ನೆನೆಸಿರ್ತಾರೆ. ಆ ದಾರಕ್ಕೆ 5 ಗಂಟುಗಳನ್ನು ಹಾಕಿ ದಿವ್ಸಿ ಮೇಲೆ ಹಾಕಿ ಆಮೇಲೆ ಅದರಿಂದ ತೆಗೆದು ಶಾಂಭವಿಗೆ ಕಟ್ಟೋದು. ನಮ್ಮದು ಇಷ್ಟೆಲ್ಲ ಪೂಜಾ ಮಾಡೋದು ಲೇಟ್ ಆಗ್ತದೆ ಅಂತ ಹೇಳಿ ಸಮೀರ್ ಅವರು ಜಲ್ದಿ ಎದ್ದು ದೇವ್ರ ಪೂಜಾ ಮಾಡಿ ತೀರ್ಥ ರೆಡಿ ಮಾಡಿ ಆಫೀಸಿಗೆ ಹೋಗಿದ್ರು. ಇನ್ನು ಈ ದಿವ್ಸಿ ಗೌರಿಗೆ ಆಮೇಲೆ ಈ ಜ್ಯೋತಿರ್ಭೀಮೇಶ್ವರನಿಗೆ 10 ಬತ್ತಿಯಿಂದ ಆರತಿ ಮಾಡೋದು. ಈ 10 ಜೊತೆ ಬತ್ತಿನ ಹೂರ್ಣದ ಆರತಿ ಸಣ್ಣ ಸಣ್ಣದು ಮಾಡಿ ಅದರೊಳಗಿಟ್ಟು ಅದರಿಂದ ಆರತಿ ಮಾಡೋದು. ಪೂಜಾ ಆದಮೇಲೆ ಆರತಿ ನೈವೇದ್ಯ ಮಂಗಳಾರತಿ ಆಮೇಲೆ ಎಲ್ಲ ಆದಮೇಲೆ ಪ್ರದಕ್ಷಿಣೆ ನಮಸ್ಕಾರ. ಪೂಜಾ ಎಲ್ಲ ಆದಮೇಲೆ ದಾರ ಕಟ್ಟಿಸ್ಕೊಂಡ್ವಿ. ದಾರ ಕಟ್ಟಿಸ್ಕೊಂಡು ಉಡಿ ತುಂಬಿಸ್ಕೊಳ್ಳೋದಾದ್ಮೇಲೆ ದೇವ್ರ ಹತ್ರ ಕ್ಷಮಾಪಣೆಯನ್ನು ಕೇಳೋದು. ಯಾಕಂದ್ರೆ ನಾವು ಮಾಡಿರುವಂಥ ಪೂಜೆ ಒಳಗೆ ಏನಾದರೂ ಒಂದು ತಪ್ಪುಗಳು ಇದ್ದೇ ಇರ್ತಾವೆ. ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಆ ತಪ್ಪುಗಳಿದ್ರೆ ಅದೆಲ್ಲ ಸರಿ ಆಗಲಿ ಅಂಥೇಳಿ ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡೋದು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು. ಇಷ್ಟೆಲ್ಲ ವಿಶೇಷ ಇರುವಂಥ ಈ ಭೀಮನ ಅಮಾವಾಸ್ಯೆ ದಿನ ಈ ರೀತಿಯಾಗಿ ಪೂಜಾ ಮಾಡುವಂತಹ ಅವಕಾಶ ಮತ್ತು ಅನುಕೂಲ ಎರಡನ್ನೂ ದೇವರು ಕರುಣಿಸಿದ್ನಲ್ಲ ಅಂಥೇಳಿ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು. ಇಷ್ಟೆಲ್ಲ ಪೂಜಾ ಆದಮೇಲೆ ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಅಂದ್ರೆ ಭಂಡಾರ ಒಡೆಯೋದು. ಈ ಭಂಡಾರ ಒಡಿಲಿಕ್ಕೆ ಅಣ್ಣ ಅಥವಾ ತಮ್ಮಂದಿರು ಇರಬೇಕು. ಈ ವರ್ಷ ಶಾಂಭವಿಗೆ ಭಂಡಾರ ಒಡೆದು ಕೊಡಲಿಕ್ಕೆ ಸಮೀರ್ ಅವ್ರ ಕಝಿನು ಅನುಷಾ ಅವ್ರ ಮಗ ವಿವಾನನ್ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ಲು. ಇನ್ನು ವಿವಾನಂತೂ ಇವತ್ತು ಭಾಳ ಚಂದ ಕಾಣಿಸ್ಲಿಕ್ಕತ್ತಿದ್ದ. ಅಕ್ಕ ಶಾಂಭವಿಗೆ ಭಂಡಾರ ಒಡೆದು ಕೊಡಲಿಕ್ಕೆ ತಮ್ಮ ವಿವಾನು ಭರ್ಜರಿಯಾಗಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಮಸ್ತ್ ರೆಡಿಯಾಗಿ ಬಂದಿದ್ದ. ಹಂಗೂ ಹಿಂಗೂ ಮಾಡಿ ಶಾಂಭವಿ ಕೈಯಿಂದ ಹೊಸ್ತಲ ಪೂಜಾನ ಮಾಡಿಸಿದ್ವಿ. ಹೊಸ್ತಲಿನ ಒಳಗೆ ವಿವಾನ್ ಕೂತ್ಕೊಂಡಿದ್ದ. ಆಮೇಲೆ ಹೊಸ್ತಲಿನ ಹೊರಗೆ ಶಾಂಭವಿ ನಿಂತ್ಕೊಂಡಿದ್ಲು. ಶಾಂಭವಿ ಕೈಯಿಂದ ಹೊಸ್ತಲ ಪೂಜಾ ಎಲ್ಲ ಮಾಡಿಸಿ ಭಂಡಾರ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನು ಹೊಸ್ತಲ ಮೇಲಿಟ್ಟು ಎಲ್ಲ ರೆಡಿ ಮಾಡಿದ್ವಿ. ವಿವಾನಿಗೆ ಇದೆಲ್ಲ ಹೊಸದು. ಹಾಗಾಗಿ ಏನೋ ಆಶ್ಚರ್ಯದಿಂದ ಭಾಳ ಖುಷಿಯಾಗಿ ಎಲ್ಲ ನೋಡ್ಲಿಕ್ಕತ್ತಿದ್ದ. ಪ್ರತಿಯೊಂದನ್ನು ವಿವಾನ್ ಎಂಜಾಯ್ ಮಾಡ್ಲಿಕ್ಕತ್ತಿದ್ದ. ಆಮೇಲೆ ತಂಗಿ ಅಥವಾ ಅಕ್ಕ ಕೇಳ್ತಾರೆ ಭಂಡಾರ ಒಡೆದು ಕೊಡು ಅಂತೇಳಿ. ಆಮೇಲೆ ಅಣ್ಣ ಅಥವಾ ತಮ್ಮ ಭಂಡಾರನ್ನು ಒಡೆದು ತಂಗಿ ಅಥವಾ ಅಕ್ಕನಿಗೆ ಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ಅಂದರೆ ಈ ಎಲ್ಲ ಆಚರಣೆಗಳನ್ನು ಮಾಡೋದ್ರಿಂದ ತಮ್ಮ ಅಥವಾ ಅಣ್ಣನಿಗೆ ಭೀಮನಂಥ ಶಕ್ತಿ ಬರ್ತದೆ. ಮುಂದೆ ಅವನ ಜೀವನ ಎಲ್ಲ ಚಲೋ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ. ಮುಂದೆ ಜೀವನದೊಳಗೆ ಅಕ್ಕನಿಗೆ ಏನಾದರೂ ಕಷ್ಟ ಬಂದ್ರೆ ತಮ್ಮ ಜೊತೆಗಿರ್ತಾನ ಅಂಥೇಳಿ ಹೇಳ್ತಾರೆ. ಆಮೇಲೆ ವಿವಾನ್ ಎಷ್ಟು ಚಂದ ಭಂಡಾರ ಒಡೆದ. ನಾವೆಲ್ಲ ಅಂದ್ಕೊಂಡಿದ್ವಿ ಅಳ್ತಾನೇನೋ ಅಂಥೇಳಿ. ಆದ್ರೆ ಪೂರ್ತಿ ಭಂಡಾರ ಒಡೆದು ಆರತಿ ಮಾಡಿಸ್ಕೊಳ್ಳೋವರೆಗೂ ಒಂಚೂರು ಅಳ್ಳಿಲ್ಲ. ಈ ಎಲ್ಲ ಹಬ್ಬಗಳು ಆಚರಣೆಗಳು ಎಷ್ಟು ಅರ್ಥಪೂರ್ಣವಾಗ್ಯಾವ. ಯಾಕಂದ್ರೆ ಇವು ಬರೀ ಆಚರಣೆಗಷ್ಟೇ ಸೀಮಿತವಾಗಿಲ್ಲ, ಅದ್ರ ಬದಲಾಗಿ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾವ. ನಾವು ಮುಂಜಾನೆಲ್ಲ ಮಾಡಿದ ಪೂಜಾದ ಖುಷಿ ಒಂದು ಕಡೆ ಆದ್ರೆ ಈ 2 ಪುಟ್ಟ ಕಂದಮ್ಮಗಳು ಈ ಭಂಡಾರ ಒಡೆಯೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಲ್ಲ ಅದನ್ನು ನೋಡಂತೂ ನನಗೆ ಪರ್ಸ್ನಲಿ ಭಾಳ ಖುಷಿ ಅನ್ನಿಸ್ತು. ವಿವಾನ್ ಅಕ್ಕನಿಗಾಗಿ ಗಿಫ್ಟು ತಂದಿದ್ದ. ಆರತಿ ಮಾಡೋದು ಎಲ್ಲ ಆಮೇಲೆ ಮಧ್ಯಾಹ್ನ ಹಬ್ಬದ ಊಟ. ಇದೆಲ್ಲ ಆದಮೇಲೆ ಮುಖ್ಯವಾಗಿ ದಿವ್ಸಿ ಗೌರಿ ಅದ್ರ ಕಥೆನ ಓದಬೇಕು. ಅದನ್ನು ನಾವು ಮಾಡಿದ್ವಿ. ಕಥೆಯೊಳಗೆ ಬರೋ ಹಂಗೆ ಸಾಕ್ಷಾತ್
ಪಾರ್ವತಿ ಪರಮೇಶ್ವರನ ಬಂದು ತಂಗಿಗೆ ಒಂದು ಭಂಡಾರನ ಒಡೆದು ತಂಗಿಯ ಒಂದು ಮಾಂಗಲ್ಯದ ಸೌಭಾಗ್ಯವನ್ನು ಮರಳಿ ಕೊಡ್ತಾರೆ. ಊಟನೂ ಆಯಿತು, ಕತೆ ಓದಿದ್ದು ಆಯಿತು. ಹೆಂಗೆ ಅನ್ನಿಸ್ತು ಇವತ್ತಿನ ಈ ವಿಡಿಯೋ?